16 ವರ್ಷಗಳ ನಂತರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇವತ್ತಿನಿಂದ ಬೃಹತ್ ಜನಗಣತಿ ನಡೀತಾ ಇದೆ. ಇದು ಭಾರತದ ಮೊದಲ ಪೂರ್ಣ ಡಿಜಿಟಲ್ ಸೆನ್ಸಸ್ ಅನ್ನುವ ಖ್ಯಾತಿಯನ್ನ ಪಡೆದಿದೆ. 2 ಹಂತದಲ್ಲಿ ನಡೆಯಲಿರುವ ಗಣತಿ ಹೇಗಿರಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಹದಿನಾರು ವರ್ಷಗಳ ನಂತರ ಇಂದಿನಿಂದ ಬೃಹತ್ ಜಾತಿ ಗಣತಿ. ಡಿಜಿಟಲ್ ವೇದಿಕೆಯಲ್ಲಿ ನಡೆಯೋ ಮೊದಲ ಜನಗಣತಿ. ಪರ ವಿರೋಧದ ಚರ್ಚೆಗಳ ನಡುವೆ ಭಾರತದಲ್ಲಿ 16 ವರ್ಷಗಳ ನಂತರ ಬೃಹತ್ ಜಾತಿ ಗಣತಿ ನಡೀತಾ ಇದೆ. ಇದು ಭಾರತದ ಮೊದಲ ಪೂರ್ಣ ಡಿಜಿಟಲ್ ಸೆನ್ಸಸ್ ಆಗಲಿದೆ. ಇದು ವಿಶ್ವದಲ್ಲೇ ಅತಿದೊಡ್ಡ ಗಣತಿ ಕಾರ್ಯವಾಗಲಿದೆ. ಭಾರತದಲ್ಲಿ ಇಲ್ಲಿವರೆಗೆ 15 ಸೆನ್ಸಸ್ಗಳು ನಡೆದಿವೆ. ಸ್ವಾತಂತ್ರ್ಯದ ನಂತರ 7 ಸೆನ್ಸಸ್ ಆಗಿದೆ. ಈ ಹಿಂದೆ 2011ರಲ್ಲಿ ಸೆನ್ಸಸ್ ನಡೆದಿತ್ತು. ಈ ಬಾರಿ ಸ್ವಲ್ಪ ವಿಳಂಬವಾಗಿದೆ. 2027ರಲ್ಲಿ ನಡೆಯಲಿರುವುದು 16ನೇ ಸೆನ್ಸಸ್ ಆಗುತ್ತೆ. ಪೂರ್ಣ ಡಿಜಿಟಲ್ ವೇದಿಕೆ ಬಳಸಿ ನಡೆಯುವ ಮೊದಲ ಜನಗಣತಿ ಇದು ಎನ್ನುವ ದಾಖಲೆ ಆಗಲಿದೆ. ಈ ಬಾರಿಯ ಜನಗಣತಿ 2 ಹಂತದಲ್ಲಿ ನಡೆಯಲಿದೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮತ್ತು ಮನೆ ಗಣತಿ ಆಗಲಿದೆ. ಮನೆಗಳ ಸ್ಥಿತಿ, ಸೌಲಭ್ಯ, ಆಸ್ತಿಪಾಸ್ತಿ ಇತ್ಯಾದಿ ಮಾಹಿತಿ ಕಲೆ ಹಾಕಲಾಗುತ್ತದೆ. ಮೊದಲ ಹಂತದ ಸೆನ್ಸಸ್ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನಡೆಯುತ್ತದೆ. 2ನೇ ಹಂತದಲ್ಲಿ ಜನಗಣತಿ ನಡೆಯಲಿದೆ. ಇಲ್ಲಿ ಜನರ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ದತ್ತಾಂಶವನ್ನ ಕಲೆ ಹಾಕಲಾಗುತ್ತದೆ. ಜನರ ಜಾತಿ, ಉಪಜಾತಿ ಇತ್ಯಾದಿ ಮಾಹಿತಿಯನ್ನು ಪಡೆಯಲಾಗುತ್ತದೆ. ರಾಷ್ಟ್ರವ್ಯಾಪಿ ನಡೆಯುವ ಜನಗಣತಿಗೆ ಬೆಂಗಳೂರು ಕೂಡ ಸಜ್ಜಾಗಿದ್ದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ವಿಚಾರವಾಗಿ ಮಾತನಾಡಿರುವ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್, ಜನಗಣತಿಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಇವತ್ತಿನಿಂದ 15ನೇ ತಾರೀಕುವರೆಗೂ ನಾವು ಜನರಿಗೆ ಗಣತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಅವರು ಆನ್ಲೈನಲ್ಲಿ ಹೋಗಿ ಅವರು ಗಣತಿಯನ್ನು ಮಾಡ್ಬೋದು. ಅವ್ರೇನು ಕ್ವಶನ್ಗಳನ್ನು ಏನಿವೆ ಅವುಗಳನ್ನು ಫಿಲ್ ಮಾಡಿ ಓಕೆ ಕೊಟ್ಟರೆ ಅದನ್ನು ಗಣತಿ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಾದ ನಂತರ ನಮ್ಮ ಗಣತಿದಾರರು ಏಪ್ರಿಲ್ 16ರಿಂದ ಮೇ 16ರವರೆಗೂ ನಾವು ಮನೆಗೆ ಹೋಗಿ ಗಣತಿ ಮಾಡುವಂಥದ್ದು, ಮನೆ ಪಟ್ಟಿ ಮಾಡುವಂಥ ಮೊದಲ ಹಂತದಲ್ಲಿ ನಾವು ಮನೆ ಪಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮನೆ ಪಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 34 ಪ್ರಶ್ನೆಗಳನ್ನು ಕೇಳ್ತೀವಿ. ಆ ಪ್ರಶ್ನೆಗಳನ್ನು ಕೇಳಿ ಅವಕ್ಕೆ ಉತ್ತರವನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನು ಮೊಬೈಲ್ ಆ್ಯಪ್ ಥ್ರೂ ಮಾಡೋದ್ರಿಂದ ಅಲ್ಲಲ್ಲೇ ಇನ್ಫಾರ್ಮೇಷನ್ನು ಕನ್ಸಲ್ಟೇಷನ್ ಆಗುವಂಥದ್ದು. ಗಣತಿ ಮಾಡ್ತಾ ಇದ್ದಾಗನೇ ನ್ಯಾಷನಲ್ ಲೆವೆಲಿಗೆ ಏನು ಮಾಹಿತಿ ಹೋಗಬೇಕು ಅದು ಹೋಗುತ್ತೆ. ಹಾಗಾಗಿ ಇದು ಮೊದಲನೇ ಹಂತ. 2ನೇ ಹಂತ ನೀವು ಫೆಬ್ರವರಿ 2027ರಿಂದ ನಾವು ಜನಗಣತಿ, ನಿಜವಾದ ಜನಗಣತಿಯನ್ನು ಆ ಸಂದರ್ಭದಲ್ಲಿ ಮಾಡ್ತೀವಿ. ಈ ಡಿಜಿಟಲ್ ಗಣತಿ ಕಾರ್ಯದಲ್ಲಿ 30 ಲಕ್ಷದಷ್ಟು ಗಣತಿದಾರರು, ಮೇಲುಸ್ತುವಾರಿಗಳು ಮತ್ತು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಗಣತಿಗೆಂದೇ ಮೊಬೈಲ್ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಗಣತಿದಾರರು ಈ ಆ್ಯಪ್ಗಳಲ್ಲಿ ದತ್ತಾಂಶವನ್ನ ತುಂಬಲಿದ್ದಾರೆ. ಹಾಗೆಯೇ ಜನರು ಸ್ವಯಂ ಆಗಿ ತಮ್ಮ ದತ್ತಾಂಶ ನೀಡೋದಕ್ಕೆ ಆನ್ಲೈನ್ ಪೋರ್ಟಲ್ನಲ್ಲೂ ಮಾಹಿತಿ ತುಂಬಬಹುದು. ಒಟ್ನಲ್ಲಿ ಮನೆ ಸಮೀಕ್ಷೆ ನಡೆಸೋದಕ್ಕೆ ಅಧಿಕಾರಿಗಳಿಗೆ ತರಬೇತಿ ಹಾಗೂ ನಿರ್ದೇಶನ ನೀಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.